ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ಪ್ರೋಟೀನ್ ರಿಚ್ ಆಗಿರೋಂಥ ಕರಿ ಮಾಡೋಣ. ಇದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾಗಿ. ಮಸಾಲೆಗೆ ಹಾಕೋದ್ರಿಂದ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ 1 ಬಟ್ಲಷ್ಟು ಹಸಿ ಕೊಬ್ಬರಿ, ಹಾಗೆ 6 ರಿಂದ 8 ಬೆಳ್ಳುಳ್ಳಿ ಹೆಸರುಗಳು, 1 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿಯಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಚಮಚದಷ್ಟು ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ. ಇದಿಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥಗಳು. ಬನ್ನಿ ಇನ್ನೂ ಏನೇನು ಬೇಕು ಅಂತ ನೋಡೋಣ. ನಿಮಗೆಲ್ಲ ಗೊತ್ತೇ ಇದೆ ಹೆಸರು ಕಾಳಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅಂತ. ನೋಡಿ, ಇಲ್ಲಿ 6 ರಿಂದ 8 ಟೊಮೊಟೊ ತೊಗೊಂಡಿದ್ದೀನಿ. ಇದು ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ದೊಡ್ಡದು ತೊಗೊಂಡ್ರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ತುಂಬ ಚಿಕ್ಕ ಸೈಜ್ ಆಗಿರೋದ್ರೆ ಸ್ವಲ್ಪ ಜಾಸ್ತಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಹಾಗೆ 2 ಬಟ್ಲನಷ್ಟು ಮೊಳಕೆ ಬಂದಿರೋಂಥ ಹೆಸರು ಕಾಳು, ಇದನ್ನು ನಾನು ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ನೀವು ಈ ಹೆಸರು ಕಾಳದು ಏನು ಸಾಂಬಾರು ತೋರಿಸ್ತಾ ಇದ್ದೀನಿ, ಇದೇ ಥರ ನೀವು ಎಲ್ಲ ಕಾಳುಗಳದ್ದು ಮಾಡ್ಬೋದು. ಹುಳಿ ಕಾಳ್ದು ಮಾಡ್ಬೋದು, ಹೆಸರು ಕಾಳ್ದು ಮಾಡ್ಬೋದು, ಮಡಕೆ ಕಾಳ್ದು ಮಾಡ್ಬೋದು. ಅದೇ ರೀತಿ ಅವರೆಕಾಳು ಸಾಂಬಾರು ಮಾಡ್ಬೋದು. ಅಂದಾಗೆ ಅವರೆಕಾಳ್ದು ಇನ್ನೊಂದು ಮೊಳಕೆ ಕಟ್ಟಿರೋ ಸಾಂಬಾರ್ದೆ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ಅದನ್ನು ಲಿಂಕ್ ಹಾಕಿರ್ತೀನಿ, ಬೇಕಂದರೆ ಅದನ್ನು ಚೆಕ್ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ನೀರು ಸೇರಿಸಿ ಹಾಗೆ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀರನ್ನ ನೀವೇನು ಅಳತೆ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ 1 ಲೋಟ 2 ಲೋಟ ಎಷ್ಟಾದರೂ ಹಾಕ್ಕೊಳ್ಳಿ, ಜಸ್ಟ್ ಕಾಳು ಬೇಯೋದಕ್ಕೋಸ್ಕರ ಮಾತ್ರ. ಹಾಗೆ ಎಲ್ಲ ಟೊಮೊಟೊಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಟೊಮೊಟೊನ ಹುರಿಲೇಬೇಕು ಅಂತ ಏನಿಲ್ಲ, ನೀವು ಬೇಕು ಅಂದರೆ ಹಸಿಯಾಗಿ ಕೂಡ ಉಪಯೋಗಿಸ್ಬೋದು. ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ಹುರಿದು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಹುರಿದಿರೋ ಅಂಥ ಟೊಮೊಟೊ ಹಾಗೆ ಈರುಳ್ಳಿ ಪ್ರತಿಯೊಂದೂ ನಾನು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದಾಗೆ ನೀವು ಕಸಕಸೆ ಉಪಯೋಗಿಸ್ಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ಕಸಕಸೆ ಇಲ್ಲ ಮನೆಯಲ್ಲಿ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಕಸಕಸೆ ಬದಲಾಗಿ ನೀವು ಗೋಡಂಬಿಯನ್ನು ಕೂಡ ಉಪಯೋಗಿಸ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಹಾಗೆ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ಬೋದು. ಈಗ ಎಟ್ ಪ್ರೆಸೆಂಟ್ ನನ್ನ ಹತ್ರ ಕೊತ್ತಂಬರಿ ಇಲ್ಲದೆ ಇರೋದ್ರಿಂದ ನಾನು ಹಾಕಿಲ್ಲ ಇದಕ್ಕೆ. ಬಟ್ ನೀವು ಯಾವಾಗಲೇ ಗ್ರೇವಿ ಮಾಡಿರಿ ಕೊತ್ತಂಬರಿನ ಇದ್ದರೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪದಾರ್ಥನ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ರುಬ್ಕೊಂಡ ನಂತರ ಆವಾಗಲೇ ಕಾಳು ಬೇಯಕ್ಕೆ ಹಾಕಿದ್ವಲ್ಲ, ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಹಸಿ ಕಾಳಾಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ನೋಡಿ, ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಕಾಳನ್ನ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆನಾ ಅಂತ. ನೋಡಿ, ನಮ್ಮ ಕಾಳುಗಳು ಬೆಂದಿದೆ. ಬಟ್ ಈ ರೀತಿಯಾಗಿ ಎಲ್ಲ ಸಿಪ್ಪೆ ಬಿಟ್ಕೊಂಡಿರುತ್ತೆ ಮೊಳಕೆ ಕಾಳುಗಳು. ಯಾವುದೇ ಕಾಳು ನೀವು ನೆನೆಸಿರೋಂಥ ಕಾಳನ್ನ ಸಾಂಬಾರು ಮಾಡಿದಾಗ ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ಆಚೆ ತಕ್ಕೊಳ್ಳಿ. ಇದ್ದರೆ ಏನಾದರೂ ತೊಂದರೆನಾ ಅಂತ, ಖಂಡಿತ ಏನೂ ತೊಂದರೆ ಇಲ್ಲ. ಏನು ಅಂದರೆ ನೀವು ಸಾಂಬಾರು ಮಾಡಿದಾಗೂ ಇದೆಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ. ಅದರಿಂದ ನೀವು ತೆಗೆದ್ರೇ ಚೆನ್ನಾಗಿ. ನಿಮಗಿಷ್ಟ ಇದ್ದರೆ ತೆಗೀರಿ, ಇಲ್ಲಾಂದರೆ ಹಾಗೆ ಬಿಡೋದಿದ್ದರೆ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಎಲ್ಲ ಸಿಪ್ಪೆನ ನಾನು ಆಚೆ ತೆಗೆದಿದ್ದೀನಿ ಸ್ಪೂನ್ ಹೆಲ್ಪಿಂದ. ಈಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಬೆಂದಿರೋಂಥ ಕಾಳಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಮಸಾಲೆನೇ ಸೇರಿಸ್ಕೊಳ್ಳೋಣ.
ನೋಡಿ ಕಾಳು ಬೇಯಕ್ಕಾಕಿದ್ದು ಏನು ನೀರು ಹಾಕಿದ್ದಲ್ಲ, ಆ ನೀರನ್ನೇನು ತೆಗೆದಿಲ್ಲ ನಾನು, ಅದರಲ್ಲೇ ಈ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಾಂಬಾರು ತಾನೇ ಇದು ಮಾಡ್ತಾ ಇರೋದು, ಹಾಗಾಗಿ ನೀರು ತೆಗಿಯೋ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ನೀವೇನಾದರೂ ಇದನ್ನೇ ಪಲ್ಯ ಥರ ಮಾಡ್ಕೊಳ್ಳೋದಿದ್ದರೆ ಕಾಳು ಬೇಯುವಾಗ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಮತ್ತು ಮಸಾಲೆ ಹಾಕಿದ ನಂತರ ಮತ್ತು ನಾವೇನು ನೀರು ಆ್ಯಡ್ ಮಾಡ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ ಗಟ್ಟಿಯಾಗಿ ಬರುತ್ತೆ. ಅದನ್ನು ನೀವು ಚಪಾತಿಗೆ, ರೊಟ್ಟಿಗೆ ಎಲ್ಲ ಯೂಸ್ ಮಾಡ್ಬೋದು. ಮತ್ತು ಈ ಮುದ್ದೆಗಳು, ರಾಗಿ ಮುದ್ದೆ ಆಗಿರ್ಬೋದು, ಜೋಳದ ಮುದ್ದೆ ಆಗಿರ್ಬೋದು, ಅದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು. ನೋಡಿ, ಇದಕ್ಕೊಂದು ಚಮಚ ಸಾಂಬಾರು ಪುಡಿ, 1 ಚಮಚ ಚಿಲ್ಲಿ ಪೌಡರು, ಹಾಗೆ ಅರ್ಧ ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾವು ಕಾಳು ಬೇಯೋ ಪೂರ್ತಕ್ಕೆ ಉಪ್ಪು ಹಾಕ್ಕೊಂಡಿದ್ವಲ್ಲ. ಈಗ ಟೇಸ್ಟ್ ನೋಡಿ, ನಿಮಗೆ ಅಕಸ್ಮಾತ್ ಉಪ್ಪು ಬೇಕು ಅಂತ ಅನ್ನಿಸ್ತು ಅಂದರೆ ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲ ಉಪ್ಪಿನ ಅವಶ್ಯಕತೆ ಇಲ್ಲ ಅನ್ನೋದಾದರೆ ಮತ್ತೆ ಸೇರಿಸೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ಖಾರದ ಪುಡಿ ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಖಾರದ ಪುಡಿ ಉಪಯೋಗಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ಮಸಾಲೆ ರುಬ್ತಿರಲ್ಲ ಆ ಟೈಮಲ್ಲಿ ಒಂದು 5ರಿಂದ 6 ಹಸಿಮೆಣ್ಸಿಕಾಯಿನ ಹುರಿದು ಮಸಾಲೆ ಜೊತೆ ರುಬ್ಬಿದರೆ ನಿಮಗೆ ಮತ್ತೆ ಇಲ್ಲಿ ಖಾರದ ಪುಡಿ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಎಲ್ಲನೂ ಹಾಕ್ಕೊಂಡ ನಂತರ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಉಪ್ಪು ಸೇರಿಸ್ತಾ ಇದ್ದೀನಿ ಒಂಚೂರು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದು ಕುದಿ ಬಂದ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ನೋಡಿ, ಕುದಿಯೋದಕ್ಕೆ ಶುರುವಾಯಿತು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಂದು ಪಾತ್ರೆಗೆ 2 ಚಮಚದಷ್ಟು ಆಯಿಲ್ ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ. ಹಾಗೆ ಆವಾಗಲೇ ಒಗ್ಗರಣೆಗೆ ಅಂತೇಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕರಿಬೇವು, ಅದನ್ನು ಕೂಡ ಇದಕ್ಕೆ ಒಂದಾದ್ಮೇಲೆ ನಂತರ ಒಂದನ್ನು ಸೇರಿಸೋಣ. ನೀವು ಒಗ್ಗರಣೆಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಖಾರದ ಪುಡಿನ ನಾನು ಆವಾಗಲೇ ಮಸಾಲೆ ಜೊತೆ ಹಾಕಿದ್ನಲ್ಲ, ಅದ್ರ ಬದಲಾಗಿ ನೀವು ಇಲ್ಲಿ ಒಗ್ಗರಣೆ ಹಾಕಿದಾಗ ಕೂಡ ಆ ಖಾರದ ಪುಡಿನ ಹಾಕ್ಕೊಳ್ಬೋದು. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಏನು ಅಂದರೆ ಘಾಟ ಒಂದೇ ಆಗುತ್ತೆ ಅನ್ನೋ ಪ್ರಾಬ್ಲಮಿಂದ ನಾನು ಒಗ್ಗರಣೆ ಒಳಗಡೆ ಖಾರದ ಪುಡಿ ಹಾಕಿಲ್ಲ. ಬಟ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. 1 ಸೆಕೆಂಡ್ ವೆಯ್ಟ್ ಮಾಡೋಣ. ಸ್ವಲ್ಪ ಹೊತ್ತು ಈರುಳ್ಳಿ ಎಲ್ಲ ಬ್ರೌನ್ ಆಗಬೇಕು, ಪೂರ ಸಿಯೋದೆಲ್ಲ ಬೇಡ. ಒಂದು ಸ್ವಲ್ಪ ಈರುಳ್ಳಿ ಬೆಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಇದನ್ನು ತೆಗೆದು ಗ್ರೇವಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಸ್ಟವ್ನ ಆಫ್ ಮಾಡಿಲ್ಲ, ಗ್ರೇವಿ ಇಟ್ಟಿರೋದು ಅದಿನ್ನೂ ಕುದೀತಾನೇ ಇದೆ. ನೋಡಿ, ಬಾಯ್ಲ್ ಆಗ್ತಾ ಇದೆ. ಇನ್ನು ಇದಕ್ಕೆ ಈ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಹಾಕಿದ ನಂತರ 1-2 ನಿಮಿಷ ಇದನ್ನು ಸ್ಟವ್ ಮೇಲೆ ಕುದಿಯೋದಕ್ಕೆ ಬಿಡೋಣ. ನಂತರ ಇದನ್ನು ಕೆಳಗಿಳಿಸ್ಕೊಂಡು ಉಪಯೋಗಿಸ್ಬೋದು. ನಿಮಗೆ ತುಂಬ ಇದು ತುಂಬ ನೀರಾಗೋದ್ರೂ ಚೆನ್ನಾಗಾಗಲ್ಲ, ತುಂಬ ಗಟ್ಟಿಯಾಗಾದ್ರೂ ಪಲ್ಯ ಥರ ಆಗುತ್ತೆ. ಸೊ ನೀರನ್ನ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನೋಡಿ, ನಮ್ಮ ಗ್ರೇವಿ ರೆಡಿ ಆಯಿತು. ಇದರಲ್ಲಿ
ಈ ರೈಸ್ ಐಟಮ್ ಆಗಿರ್ಬೋದು, ಉಪ್ಪಿನಕಾಯಿ, ಚಟ್ನಿ ಪುಡಿ, ಹಾಗೆ ಕೆಂಪು ಚಟ್ನಿ ಏನಿದೆ ಇದೆಲ್ಲದ್ರದ್ದು ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಖಂಡಿತ ಚೆಕ್ ಮಾಡಿ ನೋಡಿ. ನೋಡಿ, ನಮ್ಮ ಮಧ್ಯಾಹ್ನದ ಊಟ ರೆಡಿ ಆಯಿತು. ಸಿಂಪಲ್ ಆಗಿರೋ, ಟೇಸ್ಟಿ ಆಗಿರೋ, ಹೆಲ್ದಿ ಊಟ ರೆಡಿ ಆಯಿತು. ಖಂಡಿತ ನೀವು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.